ಹೋಟೆಲ್ ಸ್ಟೈಲ್ನಲ್ಲಿ ಸಾಂಬಾರು ಮಾಡೋದು ಹೇಗೆ ತೋರಿಸ್ತಾ ಇದ್ದೀನಿ. ಒಂದು ಬಟ್ಲು ಕಡಲೆಬೇಳೆನ ಹುರಿಬೇಕು. ಒಂದು ಬಟ್ಲು ಕಡಲೆಬೇಳೆ ಹುರಿದುಕೊಂಡು, ಕಡಲೆಬೇಳೆ ಕೆಂಪು ಬಣ್ಣ ಬರೋವರೆಗೆ ಹುರಿಬೇಕು. ಈಗ ಕಡಲೆಬೇಳೆಯನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಅದೇ ವಾಟೆಯಲ್ಲಿ 1/4 ಅಂದರೆ ಉದ್ದಿನಬೇಳೆನ ಹುರಿನೋ. ಉದ್ದಿನಬೇಳೆನೂ ಕೂಡ ಕಂಪಾಗಿ ಹುರಿಬೇಕು, ಕೆಂಪು ಬಣ್ಣ ಬರೋವರೆಗೆ ಹುರಿಬೇಕು. ಈಗ ಉದ್ದಿನಬೇಳೆನೂ ಹುರಿದಾಯಿತು. ಈಗ ಉದ್ದಿನಬೇಳೆನ ಅದೇ ಜಾರ್ನಲ್ಲಿ ತೆಗೆನು. ಈಗ 4 ಏಲಕ್ಕಿ, ಸ್ವಲ್ಪ ಚಕ್ಕೆ, ಲವಂಗ, ಮೆಣಸುಕಾಳು ಸ್ವಲ್ಪ ಬಾಡಿಸ್ಕೊಂಡು ಅದೇ ಬೇಳೆಗಳನ್ನು ಹುರಿದಿರೋ ಜಾರ್ನಲ್ಲಿ ಹಾಕಿ, ಬಿಳಿ ಎಳ್ಳನ್ನು ಕೂಡ ಹುರಿದು ಅದೇ ಜಾರಿಗೆ ಹಾಕಬೇಕು. ಈಗ ಅದೇ ಪಾತ್ರೆಯಲ್ಲಿ ಈರುಳ್ಳಿ ಕೂಡ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಗೆ ಹುರಿಬೇಕು, ಎಣ್ಣೆ ಹಾಕಬಾರ್ದು. ಈಗ ಈರುಳ್ಳಿ ಕೂಡ ಕೆಂಪು ಬಣ್ಣ ಬರೋವರೆಗೆ ಹುರಿಬೇಕು. ಈರುಳ್ಳಿ ಹುರಿದು ಒಂದು ಪಾತ್ರೆಗೆ ತೆಗೆಯೋಣ. ಈಗ ಟೊಮೆಟೊವನ್ನು ಕೂಡ ಹುರಿಬೇಕು. ಟೊಮೆಟೊ ಬೇಗ ಬೇಯಬೇಕಂಥೇಳಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಟೊಮೆಟೊನ ಬಾಡಿಸೋಣ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋಣ. ಹುಳಿ ಜಾಸ್ತಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಈಗ ಟೊಮೆಟೊ ಆಯಿತು. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀವಲ್ಲ ಬೇಳೆಗಳನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಪೌಡ್ರ್ ರೆಡಿಯಾಗಿದೆ. ತೆಗೆದಿಟ್ಟು ಅದೇ ಜಾರ್ನಲ್ಲಿ ಈರುಳ್ಳಿ ಟೊಮೆಟೊ ಹಾಕಿ ಅದನ್ನು ಕೂಡ ಗ್ರೈಂಡ್ ಮಾಡೋಣ. ಈಗ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಸುಲಿದು, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಕಲ್ಲಲ್ಲಿ ಜಜ್ಜಿ ತಗೋಣ. ಈಗ ಒಲೆ ಮೇಲೆ ಒಂದು ಬೋಗಾಣಿ ಅಥವಾ ಪಾತ್ರೆಯನ್ನಿಟ್ಟು, ಪಾತ್ರೆ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಜಜ್ಜಿದ್ದೀವಲ್ಲ ಬೆಳ್ಳುಳ್ಳಿ ಅದನ್ನ ಹಾಕೋಣ. ಈಗ ಸ್ವಲ್ಪ ಮಸಾಲೆ ಖಾರ 2 ಚಮಚ ಹಾಕಬೇಕು. ಈಗ ರುಬ್ಬಿರುವ ಟೊಮೆಟೊ ಈರುಳ್ಳಿ ರುಬ್ಬಿರ್ತೀವಲ್ಲ ಅದನ್ನು ಹಾಕೋಣ. ಎಲ್ಲ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಅದನ್ನು ಬೇಯಿಸಬೇಕು. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಈಗ ಕುದೀತಾ ಇದೆ, ಯಾಕಂದರೆ ಅದಕ್ಕೆ ಈಗ ನೀರನ್ನು ಹಾಕಿ ಈಗ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ ಬೇಳೆಗಳ ಹಿಟ್ಟನ್ನು ಅದನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಈ ಥರ ಬೇಳೆ ಕುದಿಸಿ ದಿನ ಅದೇ ಸಾಂಬಾರಾಗಿರುತ್ತಲ್ಲ. ಈಗ ನಾವು ಸ್ವಲ್ಪ ಕೊಬ್ಬರಿ ಪೌಡ್ರನ್ನು ಹಾಕಬೇಕು. ಸ್ವಲ್ಪ ಇಂಗು ಪುಡಿಯನ್ನು ಹಾಕಬೇಕು. ಸಾಂಬಾರು ರುಚಿ ಬರುತ್ತೆ. ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು. ಹುಳಿ ಕಡಿಮೆ ಮಾಡೋ ಸಲುವಾಗಿ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ನಾನು. ಈಗ ಸಾಂಬಾರು ಕುದಿಬೇಕು. ಇದು ಬೇಳೆಗಳನ್ನು ಕುದಿಸಿ ಮಾಡುವುದು ದಿನ ಇರುತ್ತೆ ಅಲ್ವಾ, ಅದಕ್ಕೆ ಚೇಂಜ್ ಇರಲಿ ಅಂಥೇಳಿ ಈ ಥರ ಇಡ್ಲಿ, ದೋಸೆ, ಪೂರಿ, ಅನ್ನಕ್ಕೂ ಕೂಡ ಬಳಸ್ಬೋದು. ಸಾಂಬಾರು ರೆಡಿ.